Hello everyone, welcome back to Concepts of Mechanical Engineering to Week 3 Surface Treatment video series. In this video series, you are going to learn or continue the learning about surface treatment. ಇಲ್ಲಿ ತನಕ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಏನು ನೋಡಿದ್ವಿ, ಇಂಟ್ರೊಡಕ್ಷನ್ ಟು ಸರ್ಫೇಸ್ ಟ್ರೀಟ್ಮೆಂಟ್, ಅದಕ್ಕೆ ಕರೋಷನ್ ಏನಕ್ಕೆ ಇನ್ಫ್ಲುಯೆನ್ಸ್ ಆಗುತ್ತೆ, ಅದರದ್ದು ಟೈಪ್ಸ್ ಏನು, ಯಾವ್ಯಾವ ಒಂದು ಸಿಚುವೇಶನಲ್ಲಿ ಕರೋಷನ್ ಹ್ಯಾಪನಿಂಗ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ. ಸೊ ಈ ಒಂದು ಸೆಷನಲ್ಲಿ ಕರೋಷನ್ನ ರಿಡ್ಯೂಸ್ ಮಾಡೋದಕ್ಕೆ ಇರುವಂತಹ ಕೆಲವೊಂದು ಮೆಥಡ್ಸ್ ಬಗ್ಗೆ ತಿಳ್ಕೊತೀರಿ. ಅದರಲ್ಲಿ ಮೊದಲನೇ ಮೆಥಡ್ ಸರ್ಫೇಸ್ ಕೋಟಿಂಗ್ ಪ್ರೋಸೆಸ್, ಅದರಲ್ಲಿ ಪೇಂಟಿಂಗ್ ಅನ್ನೋದೊಂದು ಕಾನ್ಸೆಪ್ಟ್ನ ಈ ಒಂದು ಸೆಷನಲ್ಲಿ ತಿಳ್ಕೊಳ್ತಾ ಬರ್ತೀರ. ಇನ್ ದ ನೆಕ್ಸ್ಟ್ ಕಮಿಂಗ್ ಸೆಷನ್ಸಲ್ಲಿ ಯು ಕ್ಯಾನ್ learn about electroplating, galvanizing, spraying and advanced coating technologies, and one experiment related to electroplating. ಇದ್ರ ಬಗ್ಗೆನೂ ಕೂಡ ಅಪ್ಕಮಿಂಗ್ ಸೆಷನ್ಸಲ್ಲಿ ನೋಡ್ತಾ ಬರ್ತೀವಿ. ಸೊ ಇನ್ ದಿಸ್ ಸೆಷನ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಹೌ ಟು ರೆಡ್ಯೂಸ್ ದ ಕರೋಷನ್ and what are the different methods available, and you are going to learn about the types of surface coating processes. In that you are going to learn about painting process. ರಿಡಕ್ಷನ್ ಆಫ್ ಕರೋಷನ್ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ. ಹೆಂಗೆ ನಾವು ರಿಡ್ಯೂಸ್ ಮಾಡ್ಬೋದು ಕರೋಷನನ್ನು? ಸೊ ಕರೋಷನನ್ನು ಆಬ್ವಿಯಸ್ಲಿ ವಿ ಕೆನಾಟ್ ಬಿ ಎಲಿಮಿನೇಟೆಡ್ ಫುಲ್ಲಿ. ಯಾವುದೇ ಒಂದು ಕಾಂಪೊನೆಂಟ್ ತೊಗೊಳ್ಳಿ, ರಸ್ಟ್ ಹಿಡಿಯುತ್ತೆ ಅಥವಾ ಕರೋಡ್ ಆಗೇ ಆಗುತ್ತೆ. ಬಟ್ ವಿ ಕ್ಯಾನ್ ರೆಡ್ಯೂಸ್ ಅಥವಾ ಕಂಟ್ರೋಲ್ ಮಾಡ್ಬೋದು ಟು ಎನ್ಶ್ಯೂರ್ ದ ಕಾಂಪೊನೆಂಟ್ ಕ್ಯಾನ್ ಬಿ ಫುಲ್ಫಿಲ್ ಫಾರ್ ಇಟ್ಸ್ ಕಂಪ್ಲೀಟ್ ಲೈಫ್. ಏನೊಂದು 10 ವರ್ಷ 20 ವರ್ಷ ಅಂತ ನೀವೇನು ಡಿಸೈನ್ ಮಾಡಿರ್ತೀರಿ ಯಾವುದೋ ಒಂದು ಕಾಂಪೊನೆಂಟ್ನ, ಆ ಕಾಂಪೊನೆಂಟ್ದು ಲೈಫ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ನಮಗೆ ರಿಡಕ್ಷನ್ ಆಫ್ ಕರೋಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ನಮಗೆ ವಿ ಹ್ಯಾವ್ ಸೋ ಮೆನಿ ಮೆಥಡ್ಸ್ ಆರ್ ದ. ಮೊದಲನೇ ಮೆಥಡು ಸರ್ಫೇಸ್ ಕೋಟಿಂಗ್. ಸರ್ಫೇಸ್ನ ಕೋಟ್ ಮಾಡುವಂತಹ ಟೆಕ್ನಿಕ್ಸ್. ಅದು ಏನಾಗುತ್ತೆ ಅಂದರೆ, ವಾಟರ್ಸ್ ಅಥವಾ ಆ್ಯನೋಡ್ ಮತ್ತು ಕ್ಯಾಥೋಡ್ ಸರ್ಕ್ಯೂಟ್ನ ನಾವು ಬ್ರೇಕ್ ಮಾಡೋದಕ್ಕೆ ವಿ ಹ್ಯಾವ್ ವೇರಿಯಸ್ ಸರ್ಫೇಸ್ ಕೋಟಿಂಗ್ ಮೆಥಡ್ಸ್. ಅದರಲ್ಲಿ ಪೇಂಟಿಂಗು, ಎಲೆಕ್ಟ್ರೋಪ್ಲೇಟಿಂಗು, ಗ್ಯಾಲ್ವನೈಸಿಂಗ್ ಅನ್ನೋದು ಮೇಜರ್ ಆಗಿರುತ್ತೆ. ಸೊ ಈ ಮೂರು ಟಾಪಿಕ್ಸು ಬರುವಂಥದ್ದು ಸರ್ಫೇಸ್ ಕೋಟಿಂಗಲ್ಲಿ. ನೀವು ಪೇಂಟ್ ಮಾಡೋದ್ರಿಂದ ಏರ್ ಮತ್ತು ಮಾಯಿಶ್ಚರ್ ಜೊತೆಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗೋದು ಮೆಟಲ್ ತಪ್ಪುತ್ತೆ. ಹಂಗಾಗಿ ನಿಮಗೆ ಆ ಒಂದು ರಿಯಾಕ್ಷನ್ ಕ್ಲೋಸ್ ಆಗೋದಿಲ್ಲ. ಸೊ ರಸ್ಟ್ ಹಿಡಿಯುವಂಥ ಪ್ರಾಬಬಿಲಿಟಿ ತುಂಬ ಕಡಿಮೆ ಇರುತ್ತೆ. ಇನ್ನು ಎಲೆಕ್ಟ್ರೋಪ್ಲೇಟಿಂಗ್ ಮಾಡೋದ್ರಿಂದ ಯಾವುದೋ ಒಂದು ಮೆಟಲ್ ಮೇಲೆ ಜಿಂಕು ಅಥವಾ ನಿಕ್ಕಲ್ಲು ಅಥವಾ ಕ್ರೋಮಿಯಂ ಅನ್ನುವಂತಹ ನಾನ್ ಫೆರಸ್ ಯಾವುದು ಕರೋಷನ್ ರೆಸಿಸ್ಟ್ ಮಾಡುವಂತಹ ಮೆಟಲ್ಸ್ಗಳನ್ನ ಲೇಪನ ಮಾಡಿದ್ರೆ, ಕೋಟ್ ಮಾಡಿದ್ರೆ, ಅದಕ್ಕೆ ನಾವು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ. ಇನ್ನು ಗ್ಯಾಲ್ವನೈಸಿಂಗ್ ಅಂತ ಹೇಳಿದ್ರೆ ಐರನ್ ಮತ್ತು ಸ್ಟೀಲ್ ಜಾಸ್ತಿ ಕಾಂಪೊನೆಂಟ್ಸ್ ನಾವು ಯೂಸ್ ಮಾಡುವಂಥದ್ದು ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗೆ. ಅದ್ರ ಮೇಲ್ಗಡೆ ಜಿಂಕನ್ನು ನಾವು ಕೋಟ್ ಮಾಡಿದ್ರೆ ಗ್ಯಾಲ್ವನೈಸಿಂಗ್ ಅಂತ ಕರಿತೀವಿ. ಸೊ ಇವೆಲ್ಲ ನಿಮಗೆ ಸರ್ಫೇಸ್ ಕೋಟಿಂಗ್ ಒಳಗಡೆ ಬರುವಂಥದ್ದು. ಇದನ್ನು ನೆಕ್ಸ್ಟ್ ಅಪ್ಕಮಿಂಗ್ ಸ್ಲೈಡ್ಸಲ್ಲಿ ಪ್ರತಿಯೊಂದು ಯಾವ ಥರ ಮಾಡ್ತಾರೆ, ಅಷ್ಟೊಂದು ಏನಕ್ಕೆ ಇಂಪಾರ್ಟೆಂಟು, ಏನೇನೆಲ್ಲ ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗುತ್ತೆ ಈ ಒಂದು ಕೋಟಿಂಗ್ ಮೆಥಡ್ಸಿಂದ ಅಂತಲೂ ಕೂಡ ನೀವು ನೋಡ್ತಾ ಬರ್ತೀರಿ. ಬಟ್ ದೀಸ್ 3 ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಏನು ಜಾಸ್ತಿ ಜನ ಯೂಸ್ ಮಾಡುವಂತಹ ಕೋಟಿಂಗ್ ಟೆಕ್ನಿಕ್ಸ್ ಇದು. ಇದಾದಮೇಲೆ ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಅಂತ ಒಂದು ಮೆಥಡ್ ಇದೆ. ಅಲ್ಲಿ ಸ್ಯಾಕ್ರಿಫಿಷಿಯಲ್ ಮೆಟಲ್ಸ್ ಲೈಕ್ ಜಿಂಕ್ ಆರ್ ಮೆಗ್ನೀಷಿಯಂ. ಸ್ಯಾಕ್ರಿಫಿಷಿಯಲ್ ಮೆಟಲ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಸ್ಟೀಲ್ ಮೇಲೆ ಜಿಂಕನ್ನು ಲೇಪನ ಮಾಡಿದ್ರೆ ಅಥವಾ ಕೋಟ್ ಮಾಡಿದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಲೈಕ್ ಸೇ 2 to 3 years ಆ ಜಿಂಕು ಅದ್ರದ್ದು ಪ್ರಾಪರ್ಟೀಸ್ ಕಳ್ಕೊಳ್ತಾ ಬರುತ್ತೆ. ಆ 2 ವರ್ಷ ಆದಮೇಲೆ ಜಿಂಕು ಕೂಡ ಅದ್ರದ್ದು ಪ್ರಾಪರ್ಟೀಸ್ನ ಕಳ್ಕೊಂಡು ಒರಿಜಿನಲ್ ಮೆಟಲ್ ಕಾಣಿಸುತ್ತೆ ನಮ್ಮ ಕಣ್ಣಿಗೆ. ಅದಕ್ಕೆ ನಾವು ಜಿಂಕು ಸ್ಯಾಕ್ರಿಫೈಸ್ ಮಾಡೋದ್ರಿಂದ ಅದ್ರದ್ದು ಏನು ಗುಣಲಕ್ಷಣಗಳನ್ನ ನಾವು ಸ್ಯಾಕ್ರಿಫಿಷಿಯಲ್ ಮೆಟಲ್ಸ್ ಅಂತ ಕರಿತೀವಿ. ಸಿಮಿಲರ್ ಟು ಜಿಂಕ್, ಮೆಗ್ನೀಸಿಯಮ್ ಕೂಡ ನಾವು ಅಪ್ಲೈ ಮಾಡ್ಬೋದು. ಆ್ಯಂಡ್ ದೀಸ್ ಟು ಆರ್ ಕಾಲ್ಡ್ ಸ್ಯಾಕ್ರಿಫಿಷಿಯಲ್ ಮೆಟಲ್ಸ್ ಅಂತ ಕರಿತೀವಿ. ಇನ್ನು ಯಾವ್ಯಾವ ಒಂದು ಅಪ್ಲಿಕೇಶನ್ಸ್ಗೆ ಯಾವ ಮೆಟೀರಿಯಲ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದು ಕೂಡ ನಾಲೆಡ್ಜ್ ಇರಬೇಕಾಗುತ್ತೆ. ಅದರಿಂದನೂ ನಾವು ಕರೋಷನ್ನ ರಿಡಕ್ಷನ್ ಮಾಡ್ಬೋದು. ನೀವು ಸಿಂಪಲ್ಲಾಗಿ ಈಸಿಯಾಗಿ ಸಿಗುತ್ತೆ ಐರನ್ನು ಸ್ಟೀಲು ಅಂದ್ಬಿಟ್ಟು ಎಲ್ಲ ಅಪ್ಲಿಕೇಶನ್ಸ್ಗೂ ಯೂಸ್ ಮಾಡೋದಕ್ಕಾಗೋದಿಲ್ಲ. ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗೆ ನಾವು ಕರೋಷನ್ ರೆಸಿಸ್ಟೆನ್ಸ್ ಮೆಟಲ್ಸ್ನ ಕೆಲವೊಮ್ಮೆ ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರಾಪರ್ ಮೆಟೀರಿಯಲ್ ಸೆಲೆಕ್ಷನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಎನ್ವೈರ್ನ್ಮೆಂಟ್ನ ನಾವು ಹ್ಯೂಮಿಡಿಟಿನ ಕಂಟ್ರೋಲ್ ಮಾಡಿಕೊಂಡು ನಾವು ಮೆಟೀರಿಯಲ್ಸ್ನ ಯೂಸ್ ಮಾಡೋದ್ರಿಂದನೂ ಕೂಡ ಕರೋಷನನ್ನು ರಿಡ್ಯೂಸ್ ಮಾಡ್ಬೋದು. ಸೊ ಇಲ್ಲ ಚಿತ್ರಗಳು ತೋರಿಸಿದ್ವಿ, ಪೇಂಟಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ಕ್ರೋಮಿಯಂ ಅಥವಾ ಟಿನ್ನನ್ನು ಸ್ಟೀಲ್ ಮೇಲೆ ಪ್ಲೇಟ್ ಮಾಡಿದ್ದಾರೆ. ಇನ್ನು ಯಾವುದೋ ಒಂದು ಐ ಸೆಕ್ಷನ್ನ ನಾವು ಏನು ಯೂಸ್ ಮಾಡ್ತೀವಿ ರೈಲ್ವೆ ಟ್ರ್ಯಾಕ್ಸಲ್ಲೆಲ್ಲ, ಅಲ್ಲಿ ಗ್ಯಾಲ್ವನೈಸ್ ಮಾಡಿದ್ದಾರೆ. ಇನ್ನು ಸ್ಯಾಕ್ರಿಫಿಷಿಯಲ್ ಮೆಟಲ್ಸ್ ಲೈಕ್ ಜಿಂಕ್ ಆ್ಯಂಡ್ ಮೆಗ್ನೀಷಿಯಮ್ನ ಅಲ್ಲಿ ಕೂಡ ಜಾಸ್ತಿ ನಾವು ಸಿ ಅಥವಾ ಪೈಪ್ಲೈನ್ಸಲ್ಲೂ ನೋಡ್ಬೋದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ರಿಲೇಟೆಡ್ ಟು ಮೆಥಡ್ಸ್ ಆಫ್ ರಿಡಕ್ಷನ್ ಆಫ್ ಕರೋಷನ್. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಸರ್ಫೇಸ್ ಕೋಟಿಂಗ್ ಪ್ರೊಸೆಸಸ್. ಈಗ ತಾನೇ ನಾನು ಅದನ್ನ ಬಗ್ಗೆ ಹೇಳಿದ್ದೀನಿ. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಥಡ್ಸ್ ಟು ರೆಡ್ಯೂಸ್ ದ ಕರೋಷನ್. ಹಂಗಾಗಿ ಸರ್ಫೇಸ್ ಕೋಟಿಂಗ್ ಪ್ರೊಸೆಸಸ್ ಬಗ್ಗೆ ನಿಮಗೆ ಒಂದಷ್ಟು ನಾಲೆಡ್ಜ್ ಇರಬೇಕಾಗುತ್ತೆ. ಆ್ಯಸ್ ಎ ಡಿಪ್ಲೊಮಾ ಇಂಜಿನಿಯರ್, ಬಿಫೋರ್ ಗೋಯಿಂಗ್ ಫಾರ್ ಎನಿ ಅಪ್ಲಿಕೇಶನ್
you should adopt any one coating method relevant to the application, and afterwards you use for your particular application. What do you mean by surface coating ಅಂತ ಹೇಳೋದಾದ್ರೆ, it's a process of applying a protective layer on the surface of the material. ಯಾವ ಒಂದು ಸ್ಟೀಲ್ ಅಥವಾ ಐರನ್ ತೊಗೊಂಡಿದ್ದೀರೋ ಅದ್ರ ಸರ್ಫೇಸ್ ಮೇಲ್ಗಡೆ ಪ್ರೊಟೆಕ್ಟಿವ್ ಲೇಯರ್ನ ಅಪ್ಲೈ ಮಾಡೋವಂಥ ಒಂದು ಪ್ರೋಸೆಸ್ಗೆ ಸರ್ಫೇಸ್ ಕೋಟಿಂಗ್ ಅಂತ ಕರೀತಾರೆ. ಅದನ್ನ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಕರೋಷನ್ ಅನ್ನೋದನ್ನ ರೆಸಿಸ್ಟ್ ಮಾಡಲಿ ಅಂತ, ಸವೆತನ ರೆಸಿಸ್ಟ್ ಮಾಡಲಿ ಅಂತ, ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ, ಆ್ಯಂಡ್ ಲೈಫ್ ಅದರದ್ದು ಚೆನ್ನಾಗಿ ಬರಲಿ ಅಂತ. ಈ 4 ಗುಣಲಕ್ಷಣಗಳಿಗೋಸ್ಕರನೇ ನಾವು ಸರ್ಫೇಸ್ ಕೋಟಿಂಗ್ ಪ್ರೋಸೆಸ್ನ ಅಡಾಪ್ಟ್ ಮಾಡ್ಕೊಳ್ಳೋದು. ಟ್ರೆಡಿಷನಲ್ ಸರ್ಫೇಸ್ ಕೋಟಿಂಗ್ ಮೆಥಡ್ಸ್ ಆ್ಯಂಡ್ ಅಡ್ವಾನ್ಸ್ ಸರ್ಫೇಸ್ ಕೋಟಿಂಗ್ ಮೆಥಡ್ಸ್ ಅಂತ 2 ಮೆಥಡ್ ಇದ್ದಾವೆ. ಅದರಲ್ಲಿ ಟ್ರೆಡಿಷನಲ್ ಅಂದರೆ ನಾವು ದಿನನಿತ್ಯ ನೋಡುವಂತಹ, ಫ್ಯಾಕ್ಟ್ರೀಸಲ್ಲಿ ನೋಡುವಂತಹ ಅಥವಾ ದಿನನಿತ್ಯ ಯೂಸ್ ಮಾಡುವಂತಹ ಕಾಂಪೊನೆಂಟ್ಸಲ್ಲಿ ನೋಡುವಂತಹ ಕೋಟಿಂಗ್ ಮೆಥಡ್ಸ್ಗಳು ಏನಕ್ಕೆ ಅಷ್ಟು ಯಥೇಚ್ಛವಾಗಿ ಯೂಸ್ ಮಾಡ್ತಾರೆ ಅಂದರೆ, ತುಂಬ ಸಿಂಪಲ್ ಆಗಿದೆ ಅದು, ಆ್ಯಂಡ್ ನಿಮಗೆ ತುಂಬ ಖರ್ಚು ಆಗೋದಿಲ್ಲ. ಅದಕ್ಕೆ ನಾವು ವೈಡ್ಲಿ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ಅಂತಲೇ ಹೇಳ್ಬೋದು. ಅದರಲ್ಲಿ 4 ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ನಂಬರ್ 1 ಇಸ್ ಪೇಂಟಿಂಗ್. ಆ್ಯಸ್ ಐ ಸೆಡ್ ಇನ್ ದ ಪ್ರೀವಿಯಸ್ ಸ್ಲೈಡ್, ಪೇಂಟಿಂಗ್ ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟು, ಸರ್ಕ್ಯೂಟ್ನ ಹೆಂಗೆ ಅದು ಬ್ರೇಕ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ನಾವು ಪೇಂಟಿಂಗ್ನ ನಾವು ಸರ್ಫೇಸ್ ಕೋಟಿಂಗ್ ಪ್ರೋಸೆಸ್ಸಲ್ಲಿ ಫಸ್ಟ್ ಅಂತ ಹೇಳ್ಬೋದು. ಎಲೆಕ್ಟ್ರೋಪ್ಲೇಟಿಂಗ್ ಅಂದರೆ ಒಂದು ಮೆಟಲ್ ಮೇಲ್ಗಡೆ ಇನ್ನೊಂದು ಮೆಟಲ್ ಅದು ಏನು ದ್ರಾವಣ ಇರುತ್ತೆ ಅಥವಾ ಸೊಲ್ಯೂಷನ್ ಇರುತ್ತೆ, ಅದು ಲೇಪನ ಆಗುವಂತಹ ಒಂದು ಪ್ರೋಸೆಸ್ಸು. ಇನ್ನು ಗ್ಯಾಲ್ವನೈಸಿಂಗ್ ಅಂತ ಹೇಳಿದ್ರೆ ಸ್ಟೀಲ್ ಅಥವಾ ಐರನ್ಗೆ ಜಿಂಕನ್ನು ಲೇಪನ ಮಾಡುವಂಥ ಪ್ರೋಸೆಸ್ಸು. ಆ್ಯಂಡ್ ಸ್ಪ್ರೇಯಿಂಗ್ ಅಂತಲೂ ಕರಿತೀವಿ. ಇಟ್ ಇಸ್ ಎ ಕಂಟಿನ್ಯೂಷನ್ ಆಫ್ ಪೇಂಟಿಂಗ್. ಆ ಲಿಕ್ವಿಡ್ ಮೆಟೀರಿಯಲನ್ನು ನೀವು ಎಲ್ಲಿ ರಸ್ಟ್ ಹಿಡಿಯುತ್ತೆ ಅಂತ ನಿಮ್ಗೆ ಅನಿಸುತ್ತೋ ಆ ಒಂದು ಜಾಗಕ್ಕೆ ಸ್ಪ್ರೇ ಮಾಡುವಂಥದ್ದು. ಸೊ ಈ 4 ಮೆಥಡ್ಸ್ಗಳು ಸರ್ಫೇಸ್ ಕೋಟಿಂಗ್ ಅಥವಾ ಟ್ರೆಡಿಷನಲ್ ಸರ್ಫೇಸ್ ಕೋಟಿಂಗ್ ಮೆಥಡ್ಸ್ ಅಂತ ಹೇಳ್ಬೋದು. ಲೆಟ್ ಅಸ್ ಎಕ್ಸ್ಪ್ಲೋರ್ ಒನ್ ಬೈ ಒನ್. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಪೇಂಟಿಂಗ್ ಫಸ್ಟ್. ಯು ಶುಡ್ ನೋ ದ ಮೀನಿಂಗ್ ಆಫ್ ದ ಪೇಂಟಿಂಗ್ ಫಸ್ಟ್. ಪೇಂಟಿಂಗ್ ಅಂದರೆ ಎಲ್ರಿಗೂ ಗೊತ್ತಿದೆ. ಪೇಂಟಿಂಗ್ ಅಂದರೆ ಇಟ್ ಇಸ್ ಅ ಸಿಂಪಲ್ ಸರ್ಫೇಸ್ ಕೋಟಿಂಗ್ ಪ್ರೋಸೆಸ್ ಇನ್ ವಿಚ್ ಅ ಲೇಯರ್ ಆಫ್ ಪೇಂಟ್ ಈಸ್ ಅಪ್ಲೈಡ್ ಆನ್ ಅ ಮೆಟಲ್ ಸರ್ಫೇಸ್. ಯಾವ ಒಂದು ಮೆಟಲ್ ಸರ್ಫೇಸ್ ಇರುತ್ತೋ, ಪ್ರೊಟೆಕ್ಟ್ ಆಗಬೇಕಾಗಿರುತ್ತೋ ಏರ್ ಜೊತೆಗೆ, ಮಾಯ್ಶ್ಚರ್ ಜೊತೆಗೆ ಅಥವಾ ಕೆಮಿಕಲ್ ಜೊತೆಗೆ, ಆ ಒಂದು ಮೆಟಲ್ ಸರ್ಫೇಸಸ್ ಮೇಲೆ ಒಂದು ಲೇಯರ್ ಅಥವಾ ಎಷ್ಟು ಲೇಯರ್ ಬೇಕು, ಎಷ್ಟು ಬೇಕು ನಿಮಗೆ ಪೇಂಟು ಅನ್ನೋದನ್ನು ಅಪ್ಲೈ ಮಾಡಿದ್ರೆ ಆ ಒಂದು ಪ್ರೋಸೆಸ್ಗೆ ನಾವು ಪೇಂಟಿಂಗ್ ಅಂತ ಕರಿತೀವಿ. ಪೇಂಟಿಂಗ್ ಮಾಡೋದ್ರಿಂದ ಏನೇನೆಲ್ಲ ಇಂಪ್ರೂವ್ ಆಗುತ್ತೆ? ಕರೋಷನ್ ರೆಸಿಸ್ಟ್ ಮಾಡುತ್ತೆ, ಬೇಗ ರಸ್ಟ್ ಹಿಡಿಯೋದಿಲ್ಲ ಸರ್ಫೇಸು, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಕಾಂಪೊನೆಂಟು ಅಪಿಯರೆನ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಪೇಂಟಿಂಗ್ ಅನ್ನೋದು ಎಕನಾಮಿಕಲ್. ನಿಮಗೆ ಕಡಿಮೆ ದುಡ್ಡಿಗೆ ಆಗುವಂತಹ ಕೆಲಸ, ಈಸಿಯಾಗಿ ಅಪ್ಲೈ ಮಾಡ್ಬೋದು, ದೊಡ್ಡ ಸ್ಟ್ರಕ್ಚರ್ಸ್ಗಳಿಗೆ ನೀವು ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ರೆಗ್ಯುಲರ್ ಮೇಂಟೈನಿಂಗ್ ಮಾಡಿದ್ರೆ, ಅದು ಫಾರ್ ಎಕ್ಸಾಂಪಲ್ ರೀಪೇಂಟಿಂಗ್ ಮಾಡಿದ್ರೆ ಲೈಫ್ ಲಾಂಗ್ ಅಥವಾ ಏನೊಂದು 10 ವರ್ಷ ಬರ್ತಿದ್ದಂಥ ಒಂದು ಕಾಂಪೊನೆಂಟು ಒಂದು 15 ಇಯರ್ಸ್ ತನಕ ಯು ಕ್ಯಾನ್ ಎಕ್ಸ್ಪೆಕ್ಟ್. ಬಿಕಾಸ್ ಸರ್ಫೇಸ್ ಸ್ಟ್ರಕ್ಚರ್ ಏನಿದೆಯೋ ಅದು ಯಾವುದೇ ಥರ ಮಾಡಿಫೈ ಆಗದೇ ಇರೋ ಥರ ನೋಡ್ಕೊಳ್ಳೋವಂಥದ್ದು ಇಂಜಿನಿಯರ್ಸ್ಗಳನ್ನ ಕರ್ತವ್ಯ ಆಗಿದೆ. ಸೊ ಹೆಂಗೆ ಅದು ಪ್ರೋಸೆಸ್ ಆಗುತ್ತೆ? ಸೊ ದಿಸ್ ಇಸ್ ಅ ಪ್ರೋಸೆಸ್ ಫ್ಲೋ ಚಾರ್ಟ್ ಅಂತ ಕರಿತೀವಿ. ಸೊ ಪ್ರೋಸೆಸ್ ಆಫ್ ಪೇಂಟಿಂಗ್ ಏನು ಪ್ರೋಸೆಸ್ ಆಗುತ್ತೆ? ಫಸ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಯಾವ ಸರ್ಫೇಸ್ನ ನೀವು ಪೇಂಟ್ ಮಾಡಬೇಕು ಅದನ್ನು ಫಸ್ಟು ಕ್ಲೀನ್ ಮಾಡ್ಕೋಬೇಕು. ಹೆಂಗೆ ಕ್ಲೀನ್ ಮಾಡ್ಕೋತೀರಾ? ಅದ್ರ ಅರ್ಥ ಏನು? ಡಸ್ಟನ್ನು ತೆಗಿಬೇಕು, ರಸ್ಟ್ ತೆಗಿಬೇಕು, ಮತ್ತು ಆಯಿಲ್ ಅಂಶ ಏನಾದರೂ ಇದ್ದರೆ ಅದು ಬೇಗ ರಿಯಾಕ್ಟ್ ಆಗುತ್ತೆ ಅಟ್ಮಾಸ್ಫಿಯರ್ ಜೊತೆಗೆ. ಹಾಗಾಗಿ ಆಯಿಲ್, ಡಸ್ಟ್, ರಸ್ಟ್ ಈ 3 ರಿಮೂವ್ ಮಾಡಿ ನೀವು ರೆಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಪ್ರೈಮರ್ನ ಅಪ್ಲೈ ಮಾಡಬೇಕು. ಪ್ರೈಮರ್ ಅನ್ನೋದು ತುಂಬ ಇಂಪಾರ್ಟೆಂಟು. ಬಿಕಾಸ್ ಪೇಂಟ್ ಅನ್ನೋದು ನೀಟಾಗಿ ಅಲ್ಲಿ ಕುತ್ಕೋಬೇಕು ಅಂತ ಹೇಳಿದ್ರೆ ಪ್ರೈಮರ್ದು ಕೂಡ ಒಂದು ಏನು ಅದ್ರದ್ದು ಅಡ್ವಾಂಟೇಜ್ ಜಾಸ್ತಿ ಇರೋದ್ರಿಂದ ಪ್ರೈಮರ್ನ ಫಸ್ಟ್ ಅಪ್ಲೈ ಮಾಡಬೇಕು. ಅದಾದಮೇಲೆ ಬ್ರಷು ಅಥವಾ ಸ್ಪ್ರೇ ಅಥವಾ ರೋಲರ್ ಯೂಸ್ ಮಾಡಿಕೊಂಡು ಪೇಂಟನ್ನು ಅಪ್ಲೈ ಮಾಡಬೇಕು. ಆ್ಯಂಡ್ ಲೆಟ್ ಇಟ್ ಡ್ರೈ ಫಾರ್ ಸಮ್ ಟೈಮ್. ಆಮೇಲೆ ನೀವು ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ಕೋಬೇಕು. ಸೊ ದಿಸ್ ಇಸ್ ಎ ಪ್ರೋಸೆಸ್ ಆಫ್ ಪೇಂಟಿಂಗ್. ಇನ್ನು ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು ಮತ್ತು ಅಪ್ಲಿಕೇಶನ್ಸಿಗೆ ಬಂದರೆ, ಪೇಂಟಿಂಗ್ ಅನ್ನೋದು ಎಕನಾಮಿಕಲ್ ಅಂತ ಈಗ ತಾನೇ ಹೇಳಿದೆ. ಲೋ ಕಾಸ್ಟ್ ಅಲ್ಲಿ ನಿಮಗೆ ವರ್ಕ್ ಆಗುವಂಥ ಪ್ರೋಸೆಸ್ಸು, ಸಿಂಪಲ್ ಪ್ರೋಸೆಸ್ ಇದು, ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಮತ್ತು ಅದು ಪೇಂಟ್ ಏನಾದ್ರು ರಿಮೂವ್ ಆದರೆ ಮತ್ತೆ ನೀವು ರೀಪೇಂಟ್ ಮಾಡಿ ಮೈಂಟೆನೆನ್ಸ್ನ ಚೆನ್ನಾಗಿ ಮಾಡ್ಕೋಬೋದು. ಇನ್ನು ಡಿಸ್ಅಡ್ವಾಂಟೇಜಿಗೆ ಬಂದರೆ ಡ್ಯೂರಬಿಲಿಟಿ ಇರಲ್ಲ. ಅಂದರೆ ತುಂಬ ದಿನಗಳ ಕಾಲ ಪೇಂಟ್ ಇರುತ್ತೆ ಅಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಫ್ರೀಕ್ವೆಂಟಾಗಿ ರೀಪೇಂಟ್ ಮಾಡ್ತಾನೇ ಇರಬೇಕು. ನೀವು ಪೇಂಟ್ ಮಾಡಿದ್ರೂ ಕೂಡ ಅಲ್ಲೇನಾದರೂ ಅಬ್ರೇಷನ್ ಅಥವಾ ಉಜ್ಜುವಂತಹ ಒಂದು ಪ್ರಕ್ರಿಯೆ ನಡೆದ್ರೆ ಕಾಂಪೊನೆಂಟ್ ಮೇಲೆ, ಅದರದ್ದು ಏನು ಪೇಂಟ್ ತಡೆಯೋದಿಲ್ಲ, ಅದು ಪೇಂಟ್ ಬೇಗ ಕಿತ್ಕೊಂಡು ಬರುತ್ತೆ. ಹಾಗಾಗಿ ವೇರ್ ರೆಸಿಸ್ಟೆನ್ಸ್ ಆಗೋದು ಕಷ್ಟ. ಹಾಗಾಗಿ ತುಂಬ ಏನು ಲಿಮಿಟೆಡ್ ಅಪ್ಲಿಕೇಶನ್ಸ್ಗೆ ನಾವು ಪೇಂಟ್ ನೋಡ್ತೀವಿ. ಬಿಲ್ಡಿಂಗ್ಸ್ಗಳಾಗಿರ್ಬೋದು, ಬ್ರಿಡ್ಜಸ್ಗಳಾಗಿರ್ಬೋದು. ಬಿಕಾಸ್ ದೆರ್ ಇಸ್ ನೋ ಮೂಮೆಂಟ್ ಆಫ್ ಎನಿ ಸ್ಟ್ರಕ್ಚರಲ್ ಕಾಂಪೊನೆಂಟ್ಸ್ ಇನ್ ಬ್ರಿಡ್ಜಸ್ ಆ್ಯಂಡ್ ಸಮ್ ಆಫ್ ದ ಆಟೋಮೊಬೈಲ್ ಕಾಂಪೊನೆಂಟ್ಸ್ ವಿಚ್
ಡು ನಾಟ್ ಮೂವ್ ಅಥವಾ ಸ್ಟ್ಯಾಟಿಕ್ ಸ್ಟೇಜಲ್ಲಿರುವಂತಹ ಕಾಂಪೊನೆಂಟ್ಸು, ಮೆಷಿನ್ಸ್ ಮತ್ತು ಎಕ್ವಿಪ್ಮೆಂಟ್ಸು, ಇಲ್ಲೂ ಕೂಡ ನಾವು ಪೇಂಟಿಂಗ್ಸ್ನ ನೋಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ಪೇಂಟಿಂಗ್ ಸರ್ಫೇಸ್ ಕೋಟಿಂಗ್ ಪ್ರೋಸೆಸ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಜಸ್ಟ್ ಲೀವ್ ಎ ಕಮೆಂಟ್. ಐ ಥಿಂಕ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತಾ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ, ಆ್ಯಂಡ್ ಇನ್ ದ ನೆಕ್ಸ್ಟ್ ಸೆಷನ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಆರ್ ಡಿಫರೆಂಟ್ surface coating processes like electroplating and galvanizing. Thank you so much for watching.